ನಮಸ್ಕಾರ ಸ್ನೇಹಿತರೆ, ಕಂದಾಯ ಇಲಾಖೆಯ ಸಚಿವರು ಕೃಷ್ಣೇ ಬೈರೇಗೌಡರಿಂದ ಖಡಕ್ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ಯಾರು PM ಕಿಸಾನ್ ಹಣವನ್ನ ಪಡ್ಕೊಳ್ತಾ ಇದ್ರಿ ನಮ್ಮ ರಾಜ್ಯದಲ್ಲಿ, ಯಾರು ಬರ ಪರಿಹಾರ ಪಡ್ಕೊಳ್ತಾ ಇದ್ರಿ ನಮ್ಮ ರಾಜ್ಯದಲ್ಲಿ, ಯಾರು ಬೆಳೆ ಹಾನಿ ಪರಿಹಾರ ಪಡ್ಕೊಳ್ತಾ ಇದ್ರಿ, ಯಾರು ಸಬ್ಸಿಡಿ ಮುಖಾಂತರ ಹಣವನ್ನ ಪಡ್ಕೊಳ್ತಾ ಇದ್ರಿ, ಯಾರು ಸಾಲವನ್ನ ನೀವು ಬಡವರಿದ್ದೀರಿ ಅಂತ ಹೇಳ್ಬಿಟ್ಟು ಪಡ್ಕೊಂಡಿದ್ದೀರಿ, ಅಥವಾ ರೇಷನ್ಸ್ ಕಾರ್ಡ್ಗಳ ಮೇಲೆ ಯಾರು ಸಾಲವನ್ನ ಪಡ್ಕೊಂಡಿದ್ದೀರಿ, ರೇಷನ್ ಕಾರ್ಡ್ಗೆನೆ ಅರ್ಹತೆ ಇರೋದಿಲ್ಲ ಆದ್ರೂ ಸಹಿತ ರೇಷನ್ ಕಾರ್ಡ್ ಗಳನ್ನ ಮಾಡಿಸಿ ಸಾಲವನ್ನ ಪಡ್ಕೊಂಡಿರ್ತೀರಿ. ಇಂತಹ ಎಲ್ಲ ರೈತರಿಗಾಗಿರ್ಲಿ, ಪ್ರಜೆಗಳಿಗಾಗಿರ್ಲಿ, ಸಾರ್ವಜನಿಕರಿಗಾಗಿರ್ಲಿ ಇಲ್ಲಿ ಖಡಕ್ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಬೈರೇಗೌಡರವರು. ಸೊ ನಿಮ್ಮ ಮೇಲೆ ಆಕ್ಷನ್ ತೆಗೆದುಕೊಳ್ಳಲಾಗ್ತದೆ ಖಂಡಿತವಾಗ್ಲು. ಹಾಗಾದ್ರೆ ಬನ್ನಿ, ಏನಿದು ವಿಷಯ? ಈ PM ಕಿಸಾನ್ ಹಣವನ್ನ ನಾವು ಪಡ್ಕೊಂಡಿದ್ದೆ ಆದ್ರೆ ನಮ್ಗೆ ತೊಂದರೆ, ನಾವ್ ಎಲಿಜಿಬಲ್ ಇದೀವಿ, ಪಡ್ಕೊಳ್ತೀವಿ ಅಂತ ನೀವು ಅನ್ಬೋದು. ಆದ್ರೆ ಸರ್ಕಾರಕ್ಕೆ ಎಲಿಜಿಬಲ್ ನೀವು ಅನ್ನಿಸ್ಬೇಕಾಗತ್ತೆ. ಹಾಗಾದ್ರೆ ಇದ್ರ ಬಗ್ಗೆ ಎಲ್ಲವೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಮುಂದಿನ ದಿನಗಳಲ್ಲಿ ನೀವು ಈ ಒಂದು ವಿಡಿಯೋ ಮಾಹಿತಿಯನ್ನ ತಿಳ್ಕೊಳ್ಳಿಲ್ಲಪ್ಪ ಅಂದ್ರೆ ನಿಮಗೆ ಈ ಪರಿಸ್ಥಿತಿನೂ ಕೂಡ ಬರ್ಬೋದು. ನಿಮಗೆ ರೇಷನ್ ಕಾರ್ಡ್ ಕೂಡ ರದ್ದಾಗ್ಬೋದು, ಈಗಾಗಲೇ ಸಿಗ್ತಕ್ಕಂತಹ ಎಲ್ಲ ಯೋಜನೆಗಳು ಕೂಡ ಬಂದ್ ಆಗ್ಬೋದು, ನಿಮ್ಮ ಸಾಲ ಮನ್ನಾ ಕೂಡ ಆಗೋದಿಲ್ಲ. ಹಾಗಾದ್ರೆ ಇದ್ರ ಬಗ್ಗೆ ಎಲ್ಲವೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಆದಷ್ಟು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಗೊತ್ತಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಷ್ಟೇ. ಈಗ ನಾವು ನೇರವಾಗಿ ಟಾಪಿಕ್ ಬರೋಣ. ಸ್ನೇಹಿತರೆ, ಕೃಷ್ಣೇ ಬೈರೇಗೌಡರು ಏನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಸೊ ಯಾರಿಗೆ ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳೋದಾದ್ರೆ, ಸಾಕಷ್ಟು ಫಲಾನುಭವಿಗಳು PM ಕಿಸಾನ್ ಯೋಜನೆಯಲ್ಲಿ ಇದ್ದಾರೆ, ಸುಮಾರು 10 ಕೋಟಿಗಿಂತ ಹೆಚ್ಚಿದ್ದಾರೆ. ಸೊ ಅಂತಹ ಎಲ್ಲ ಫಲಾನುಭವಿಗಳು ಈಗ ಅದರಲ್ಲಿ 7 ಲಕ್ಷಕ್ಕಿಂತ ಹೆಚ್ಚಿನ ರೈತರನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೆಗೆದುಹಾಕಲಾಗಿತ್ತು ಮೊನ್ನೆ ತಾನೆ. ಯಾವ ಕಾರಣಕ್ಕಾಗಿ? ಎಲಿಜಿಬಲ್ ಇಲ್ಲ, ಡಾಕ್ಯುಮೆಂಟ್ಸ್ ಗಳು, ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನು ಕೊಟ್ಟು ಅಪ್ಲಿಕೇಶನ್ ಹಾಕಿರ್ತಾರೆ, ಫಲಾನುಭವಿಗಳಾಗಿ ಆ ಒಂದು ದುಡ್ಡನ್ನ ಪಡ್ಕೊಳ್ತಾ ಇರ್ತಾರೆ. ಈಗ 20ನೇ ಕಂತಿನ ಹಣದವರೆಗೂ ಬಂತು, ಸುಮಾರು 40,000 ಹಣವನ್ನ ಪಡ್ಕೊಳ್ತಾ ಇದ್ದಾರೆ. ಅಂತಹ ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಪಡ್ಕೊಂಡಿದ್ದೆ ಆದ್ರೆ ಇನ್ನು ಉಳಿದಂತಹ ಎಲಿಜಿಬಲ್ ಇದ್ದಂತಹ ಫಲಾನುಭವಿಗಳಿಗೆ ಕೊಟ್ರೆ ಒಂದು ಸರ್ಕಾರಕ್ಕೆ ಬೆಟರ್ ಅನ್ಸುತ್ತೆ. ಆದ್ರೆ ಎಲಿಜಿಬಲ್ ಇಲ್ಲ, ಇವರಿಗೆ ಸಾಕಷ್ಟು ದುಡ್ಡಿದೆ ಹಿಂದೆ, ಆದ್ರೂ ಸಹಿತ ಇವರಿಗೆ ಕೊಡ್ತಾ ಹೋದ್ರೆ ಇದು ಸರ್ಕಾರಕ್ಕೆನೆ ಲಾಸು. ಹಾಗಾಗಿ ಇಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಯಾರು ಬರ ಪರಿಹಾರ, ಈಗಾಗಲೇ ಸದ್ಯಕ್ಕೆ ಬೆಳೆ ಹಾನಿ ಪರಿಹಾರ 1,449 ಕೋಟಿ ಹಣ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಆಗಿದೆ. ಇಲ್ಲಿಂದ ಇನ್ನು ನಿಮ್ಮ ಖಾತೆಗಳಿಗೆ ಟ್ರಾನ್ಸ್ಫರ್ ಆಗತ್ತೆ. ಅದರಲ್ಲಿ ಕಲಬುರಗಿ ಜಿಲ್ಲೆಗಳಿಗೆ 656 ಕೋಟಿ ಹಣ ರಿಲೀಸ್ ಆಗಿದೆ. ಇನ್ನು ಗದಗ ಜಿಲ್ಲೆಗೆ 252 ಕೋಟಿ ಹಣ ರಿಲೀಸ್ ಆಗಿದೆ. ಉಳಿದಂತಹ ಜಿಲ್ಲೆಗಳಿಗೂ ಕೂಡ 44 ಕೋಟಿ, 52 ಕೋಟಿ, 34 ಕೋಟಿ ಈ ರೀತಿ ಸಮಥಿಂಗ್ ರಿಲೀಸ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಲಬುರಗಿ ಮತ್ತು ಗದಗ ಜಿಲ್ಲೆದ ರೈತರಿಗೆ ಒಂದು ಡಬಲ್ ಧಮಾಕ ಅಂತಾನೆ ಹೇಳ್ಬೋದು, ಲಾಟ್ರಿ ಹೊಡೆದಿದ್ದಾರೆ ಅಂತ ಅನ್ಕೊಳ್ಬಹುದು. ಸೊ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಬೆಳೆ ಹಾನಿ ಪರಿಹಾರ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗ್ತಾ ಇದೆ. ಸದ್ಯಕ್ಕೆ ರಿಲೀಸ್ ಆಗಿದೆ, ರಾಜ್ಯ ಸರ್ಕಾರಕ್ಕೆ ಬಂದು ಮುಟ್ಟಿದೆ, ಇನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ. ಆದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇಲ್ಲದೆ ಯಾವ ಒಂದು ದುಡ್ಡನ್ನ ನಿಮ್ಮ ಖಾತೆಗಳಿಗೆ ಹಾಕೋದಿಲ್ಲ. ಎಕರೆಗೆ 17,000, 20,000, 22,000, 19,000 ಈ ರೀತಿ ಜಮಾ ಆಗ್ತಾ ಇದೆ. ಒಂದು ವೇಳೆ ನೀವು ಎಲಿಜಿಬಲ್ ಇಲ್ಲ, ಈಗಾಗಲೇ ಹಣವನ್ನ ಪಡ್ಕೊಳ್ತಾ ಇದ್ದೀರಿ, ನೀವು ಎಲಿಜಿಬಲ್ ಇಲ್ಲ ಅಂದ್ರೆ ನಿಮ್ಗೆ ಡೆಫಿನೆಟ್ಲಿ ತೆಗೆದು ಹಾಕ್ತಾರೆ. 100% ಫಾಲ್ತು ದುಡ್ಡನ್ನ ರಾಜ್ಯ ಸರ್ಕಾರ ಖರ್ಚು ಮಾಡೋದಿಲ್ಲ. ಯಾಕಂದ್ರೆ ಆರ್ಥಿಕ ಹೊರೆ ಬಿದ್ದಿರ್ತಕ್ಕಂಥದ್ದು, ಎಷ್ಟು ದುಡ್ಡು ಉಳಿಸಲಾಗ್ತದೆ ಅಷ್ಟೊಂದು ದುಡ್ಡನ್ನ ಉಳಿಸ್ಕೊಳ್ಳುವಂತಹ ಸಾಧ್ಯತೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಆಹಾರ ಇಲಾಖೆ ಮಾಡ್ತಾ ಇದೆ, ಕಂದಾಯ ಇಲಾಖೆ ಮಾಡ್ತಾ ಇದೆ, ಪ್ರತಿಯೊಬ್ಬ ಸಚಿವ, ಪ್ರತಿಯೊಬ್ಬ ಇಲಾಖೆಗಳು ಮಾಡ್ತಾ ಇದ್ದಾವೆ. ಅದರ ಜೊತೆಗೆ CM ಅವರೇ ಖುದ್ದಾಗಿ ಆದೇಶವನ್ನ ಕೊಟ್ಟಿದ್ದಾರೆ. ಆಹಾರ ಇಲಾಖೆಗಂತೂ ಫ್ರೀ ಹ್ಯಾಂಡ್ ಕೊಟ್ಟಾಗಿದೆ. ರೇಷನ್ ಕಾರ್ಡ್ಗಳನ್ನ ಪ್ರತಿದಿನವೂ ಕೂಡ ರದ್ದು ಮಾಡ್ತಾ ಇದ್ರು. ಹೋದ ವರ್ಷ 2024 ಜೂನ್ ರಿಂದನೇ ಸ್ಟಾರ್ಟ್ ಆಗ್ಬಿಟ್ಟಿದೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿಂತಿಲ್ಲ. ಇನ್ನೂ ಕೂಡ ಸಾಕಷ್ಟು ಫಲಾನುಭವಿಗಳು ಸಿಗ್ತಾರೆ, ಹಾಗೆ ರದ್ದು ಮಾಡ್ತಾರೆ, ಹಾಗೆ ಗೌರ್ಮೆಂಟ್ ಜಾಬ್ಸ್ ಗಳು ಆಗ್ತಾ ಇರ್ತದೆ, ಹಾಗೆ ಹೊಸ ಹೊಸ ಕಾರ್ಗಳನ್ನ, ಟ್ರಕ್ ಗಳನ್ನ, JCP ಗಳನ್ನ ಖರೀದಿ ಮಾಡ್ತಾ ಇರ್ತಾರೆ, ಅವರು ಕೂಡ ರದ್ದು ಮಾಡ್ತಾರೆ. BPL ನಿಂದ APL ಗೆ ಕನ್ವರ್ಟ್ ಮಾಡ್ತಾರೆ. ಈ ರೀತಿ ಸಾಕಷ್ಟು ಒಂದು ಎಲಿಜಿಬಲ್ ಇಲ್ಲದಂತಹ ಫಲಾನುಭವಿಗಳನ್ನ ತೆಗೆದುಹಾಕುವಂತಹ ಕೆಲಸ ರಾಜ್ಯ ಸರ್ಕಾರ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದೆ ಅಂತ ಅನ್ಕೊಳ್ಬಹುದು. ಇದರಲ್ಲಿ ಏನ್ ಸಂಶಯವಿಲ್ಲ. ಸೊ ಬಹಳಷ್ಟು ಫಲಾನುಭವಿಗಳನ್ನ ತೆಗೆದುಹಾಕಿದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಆ ಒಂದು ಕೆಲಸ ಮಾಡ್ತಾ ಇದೆ. ಈಗಾಗಲೇ ಬೆಳೆ ಹಾನಿ ಪರಿಹಾರಗಳನ್ನ ಯಾರು ಪಡ್ಕೊಳ್ತಾ ಇದ್ರಿ, ಅದಕ್ಕೆ
ನೋಂದಾವಣಿ ಮಾಡ್ಕೊಂಡಿದ್ದೀರಿ, ಅವ್ರಿಗೆ ಜಮಾ ಆಗ್ತಾ ಇತ್ತು, ನೀವು ಎಲಿಜಿಬಲ್ ಇಲ್ಲ ಆದ್ರೂ ಸಹಿತ ನೋಂದಾವಣಿ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೆ ಆದ್ರೆ ನಿಮಗೆ ಹಣ ಜಮಾ ಖಂಡಿತವಾಗ್ಲೂ ಆಗೋದಿಲ್ಲ. ಈಗ 1,449 ಕೋಟಿ ಫಂಡ್ ಏನಿದೆಯಲ್ಲ, ಇಲ್ಲಿ ಎಲಿಜಿಬಲ್ ಇದ್ದ ಮೇಲೆ ಮಾತ್ರ ನಿಮಗೆ ಹಣ ಜಮಾ ಮಾಡ್ತಾರೆ. ಮೊದಲು ಒಂದು ಸಾರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತವೆ, ತದನಂತರ ಹಣ ಜಮಾ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ದುಡ್ಡು ನಿಮ್ಮ ಖಾತೆಗಳಿಗೆ ಬರೋದಿಲ್ಲ. ಈಗ ವೆರಿಫಿಕೇಶನ್ ನಡೀತಾ ಇದೆ, ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಆಗತ್ತೆ. ಸೊ ಕಲಬುರಗಿ ಮತ್ತು ಗದಗ ಜಿಲ್ಲೆ ಅಂತೂ ಲಾಟ್ರಿ ಹೊಡೆದಿದ್ದಾರೆ ಅಂತ ಅನ್ಕೊಳ್ಬಹುದು. ಬಹಳಷ್ಟು ದುಡ್ಡು ರಿಲೀಸ್ ಆಗಿದೆ ಅಲ್ಲಿ. ಇನ್ನು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ. ಇಲ್ಲಿ ರೇಷನ್ ಕಾರ್ಡ್ ನಲ್ಲಿ ಹೇಳಿದೀನಿ ನಿಮ್ಗೆ ಆಗ್ಲೇ, ಎಲಿಜಿಬಲ್ ಇಲ್ಲದವರಿಗೆ ಎಲ್ಲರನ್ನು ಕೂಡ ತೆಗೆದಾಕ್ತಾರೆ. ರೇಷನ್ ಕಾರ್ಡ್ ಒಂದು ಹೋಯ್ತಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ಡಮಾರ್ ಅಂತಾನೆ ಅನ್ಕೊಳ್ಬಹುದು. ಈಗಾಗಲೇ ಈ ಒಂದು ಕೇಂದ್ರ ಸರ್ಕಾರದಿಂದ ಆಯುಷ್ಮಾನ್ ಕಾರ್ಡ್ ನಲ್ಲಿ 5 ಲಕ್ಷದವರೆಗೂ ಕೂಡ ನೀವು ಫ್ರೀ ಆಗಿ ಚಿಕಿತ್ಸೆಯನ್ನ ಮಾಡ್ಕೊಳ್ಬಹುದು. ಈ ರೇಷನ್ ಕಾರ್ಡ್ ಇದ್ರೆ, BPL ರೇಷನ್ ಕಾರ್ಡ್ ಇದ್ರೆ, ಇಡೀ ದೇಶದಲ್ಲಿ ನೀವು ಈ ಒಂದು BPL ರೇಷನ್ ಕಾರ್ಡ್ ಇದ್ರೆ ನೀವು 5 ಲಕ್ಷದವರೆಗೂ ಕೂಡ ಫ್ರೀ ಆಗಿ ಚಿಕಿತ್ಸೆ ಮಾಡ್ಕೊಳ್ಬಹುದು. APL ಇದ್ದಿದ್ದೆ ಆದ್ರೆ 3 ಲಕ್ಷದವರೆಗೂ ಕೂಡ ಫ್ರೀ ಆಗಿ ಚಿಕಿತ್ಸೆ ಮಾಡ್ಕೊಳ್ಬಹುದು. ಇಂತಹ ಸಾಕಷ್ಟು ಯೋಜನೆಗಳಿದಾವೆ. ಸಬ್ಸಿಡಿ ಮುಖಾಂತರ ಸಾಲ ಸಿಗ್ತಾ ಇರುತ್ತದೆ. ಕಡಿಮೆ ಬಡ್ಡಿಯಲ್ಲಿ ನಿಮ್ಗೆ ಸಾಲ ಸಿಕ್ಕಿದೆ ಆದ್ರೆ ಅದನ್ನ ನೀವು ಆರಾಮಾಗಿ ತುಂಬಬಹುದು. ಇಂತಹ ಎಲ್ಲ ಯೋಜನೆಗಳಿರ್ತವೆ. ಆದ್ರೆ ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ಸಿಗುವಂತಹ ಕೆಲಸ ಈಗ ಕೇಂದ್ರ ಸರ್ಕಾರವೂ ಕೂಡ ಮಾಡ್ತಾ ಇದೆ, ರಾಜ್ಯ ಸರ್ಕಾರವೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ಯಾರ್ಯಾರು ಸಿಗ್ತೀರಾ ಗೊತ್ತಿಲ್ಲ, ಒಟ್ಟಾರೆಯಾಗಿ ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ಕೊಡುವಂತಹ ಕೆಲಸ ಮಾಡ್ತೇವೆ ಅಂತಕ್ಕಂತಹ ಎಚ್ಚರಿಕೆಯನ್ನ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಫಲಾನುಭವಿಗಳು ಸಿಕ್ಕಿದ್ದಾರೆ. ಅಂತಹ ಎಲ್ಲ ಫಲಾನುಭವಿಗಳನ್ನ ಈಗ ಈ ಒಂದು ಯೋಜನೆಗಳಿಂದ ತೆಗೆದುಹಾಕುವಂತಹ ಕೆಲಸ ಕಂದಾಯ ಇಲಾಖೆ ಕೂಡ ಮಾಡತ್ತೆ. ನೀವು ಅನ್ಕೊಳ್ಬಹುದು ಆಹಾರ ಇಲಾಖೆಗೆ ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಹೇಗೆ ಹೋಗುತ್ತೆ ಅಂದ್ರೆ, ಆಹಾರ ಇಲಾಖೆಗೆ ಈಗ ಬೈಕ್ ಗಳನ್ನ ನಾವು ಹೊಸ ಟ್ರಕ್ ಗಳನ್ನ JCB ಗಳನ್ನ ಖರೀದಿ ಮಾಡಿರ್ತೀವಿ. ಆಹಾರ ಇಲಾಖೆಗೆ ಹೇಗೆ ಅದು ಇನ್ಫಾರ್ಮೇಶನ್ ಹೋಗುತ್ತೆ ಅಂತ ಅನ್ಕೊಳ್ಬಹುದು. ಸಾರಿಗೆ ಇಲಾಖೆಯಿಂದ ಹೋಗುತ್ತೆ. ನೀವು ನೋಂದಾವಣಿ ಮಾಡ್ಕೊಂಡಿರ್ತೀರಲ್ಲ, ಆ ಒಂದು ಸಾರಿಗೆ ಇಲಾಖೆಯಿಂದ ಹೋಗುತ್ತೆ. ಇನ್ನು ಹೊಸ ಹೊಲಗಳನ್ನ ಖರೀದಿ ಮಾಡಿದ್ದೆ ಆದ್ರೆ, ನೀವು ಶ್ರೀಮಂತರಿದ್ರು ಸಹಿತ ಬಡವರಾಗಿ ನಟಿಸಿ ರೇಷನ್ ಕಾರ್ಡ್ ಗಳನ್ನ ಮಾಡ್ಕೊಂಡಿದ್ರೆ ನಿಮ್ಮ ಹೊಲ ಗದ್ದೆಗಳ ಇನ್ಫಾರ್ಮೇಶನ್ ಕಂದಾಯ ಇಲಾಖೆಯಿಂದ ಆಹಾರ ಇಲಾಖೆ ಕಲೆಕ್ಟ್ ಮಾಡ್ಕೊಳ್ತದೆ. ಈ ರೀತಿ ಒಂದರಿಂದ ಒಂದು ಇಲಾಖೆಗಳು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಆಗಿಂದಾಗ್ಲೇ ಅವರೆಲ್ಲ ಡಿಜಿಟಲ್ ಇಂಡಿಯಾ ಅಂತ ಅನ್ಕೊಳ್ಬಹುದು. ನಾವು ಈಗಾಗಲೇ ಟೆಕ್ನಾಲಜಿ ಅಂತ ಅನ್ಕೊಳ್ಬಹುದು, ಅಷ್ಟು ಮುಂದುವರೆದಿದೆ. ಅದರಲ್ಲೆಲ್ಲ ಆಗಿಂದಾಗಲೇ ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ. ಸೊ ಇವ್ರ ಹತ್ರ ಏನಿದೆ ಏನಿಲ್ಲ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಅವರು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟು ಜನ ಸಿಗ್ತಿರೋ ಅವರೆಲ್ಲರದು ಕೂಡ ರದ್ದು ಆಗತ್ತೆ ಮತ್ತು ದಂಡ ಕೂಡ ವಿಧಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದ್ರೆ ದಂಡ ವಿಧಿಸೋದು ಆದಷ್ಟು ಕಡಿಮೆ, ಯಾಕಂದ್ರೆ ಸಾಕಷ್ಟು ಜನ ಇರ್ತಾರೆ, ಸಾಕಷ್ಟು ರೇಷನ್ ಕಾರ್ಡ್ಗಳು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಆಗಿದಾವೆ. ಎಲ್ಲರಿಗೂ ಕೂಡ ದಂಡ ವಿಧಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸದ್ಯಕ್ಕೆ ಎಲಿಜಿಬಲ್ ಇಲ್ಲದವರನ್ನ ತೆಗೆದಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಈ PM ಕಿಸಾನ್ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂಬಂಧ ಇಲ್ಲ, ಇವ್ರಿಗೆ ಯಾಕೆ ಅಂತ ಅನ್ಕೊಳ್ಬಹುದು. ಅಲ್ಲಿ ಕೂಡ ರದ್ದು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬೆಳೆ ಹಾನಿ ಪರಿಹಾರದಲ್ಲಿ, ಬರ ಪರಿಹಾರದಲ್ಲಿ ಮುಂದಿನ ದಿನಗಳಲ್ಲಿ ಏನೇ ನಿಮಗೆ ಫ್ರೀ ಸ್ಕೀಮ್ಸ್ ಗಳು ಸಿಗ್ಬೇಕಂದ್ರೆ ನೀವು ಎಲಿಜಿಬಲ್ ಇದ್ರೆ ಮಾತ್ರ ಪಡ್ಕೊಳ್ತೀರಿ, ಇಲ್ಲ ಅಂದ್ರೆ ಡೆಫಿನೆಟ್ಲಿ ಸಿಗೋದಿಲ್ಲ. ಇದು ಕಟ್ಟಿಟ್ಟ ಬುತ್ತಿ ಅನ್ಕೊಳ್ಬಹುದು. ಸೊ ನೋಡಿ, ಇದ್ರ ಬಗ್ಗೆ ಕೃಷ್ಣ ಬೈರೇಗೌಡರು ಬಹಳ ಎಚ್ಚರಿಕೆಯಿಂದ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಂತಹ ಎಲ್ಲ ಫಲಾನುಭವಿಗಳನ್ನ ನಾವು ತೆಗೆದುಹಾಕುವಂತ ಕೆಲಸ ಮಾಡ್ತಾ ಇದೀವಿ. ಇದ್ರ ಮೇಲೆ ಆಕ್ಷನ್ ಕೂಡ ತೆಗೆದುಕೊಳ್ಳಲಾಗ್ತದೆ. ಈ ರೀತಿ ಯಾರ್ಯಾರಿದ್ರಿ ನೀವೇ ಖುದ್ದಾಗಿ ಇದರಿಂದ ಹೊರಗಿದ್ದು ಬಿಡಿ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ನಾನ್ ನಿಮ್ ಮುಂದೆ ಅದನ್ನ ಇಟ್ಟಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದೇ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.